ಬೆಂಗಳೂರಲ್ಲಿ ಮೋರಿ ಗುಡಿಸ್ತಾ ಇರ್ಲಿ ಹೆಣ್ ಕೊಡ್ತಾರೆ. ಇಲ್ಲಿ ಜಮೀನ್ ಒಂದ್ 20 ಎಕರೆ ಜಮೀನ್ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡಿದ್ರೆ ಹೆಣ್ ಕೊಡಲ್ಲ ಅವನಿಗೆ. ಅಲ್ಲಿ ಹೋಗಿ ಬೆಂಗಳೂರಲ್ಲಿ 2,000 ರೂಪಾಯಿ ದುಡಿತಾರೆ. ಇಲ್ಲಿ ಆರಾಮಾಗಿ 500 ರೂಪಾಯಿ ಕೂಲಿ ಸಿಗುತ್ತೆ. 15,000 ರೂಪಾಯಿ 20,000 ರೂಪಾಯಿ ದುಡ್ಕೋಬಹುದು ಆರಾಮಾಗಿ. ಇಲ್ಲೇ ಅಲ್ಲಿ 2,000 ರೂಪಾಯಿಗೆ ತಿಂಗಳಿಗೆ 5,000 ರೂಪಾಯಿ 10,000 ರೂಪಾಯಿ ಹೋಗಿ ದುಡಿತಾರೆ ಅಲ್ಲಿ. ಆಮೇಲೆ ರೈತರ ಮಕ್ಕಳಿಗೆ ಅಲ್ಲಿ ಬೆಂಗಳೂರಲ್ಲಿ ಮೋರಿ ಗುಡಿಸ್ತಾ ಇರ್ಲಿ ಹೆಣ್ ಕೊಡ್ತಾರೆ. ಇಲ್ಲಿ ಜಮೀನ್ ಒಂದ್ 20 ಎಕರೆ ಜಮೀನ್ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡಿದ್ರೆ ಹೆಣ್ ಕೊಡಲ್ಲ ಅವನಿಗೆ. ಈ ತರದ ವ್ಯವಸ್ಥೆ ಆಗಿರೋದ್ರಿಂದ ಯಾರು ವ್ಯವಸಾಯಕ್ಕೆ ಬರಕ್ ಇಷ್ಟಪಡ್ತಾ ಇಲ್ಲ ಯುವಕರು. ಅದನ್ನ ನಮ್ಮ ಸರ್ಕಾರ ಪರಿಗಣನೆ ಮಾಡಿ ಯುವಕರನ್ನ ರೈತರನ್ನ ಆಗಿ ಪರಿವರ್ತನೆ ಮಾಡ್ಬೇಕು. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ತಿನ್ನಕ್ಕಾಗಲ್ಲ, AI ನಲ್ಲಿ ಅಡುಗೆ ಮಾಡಕ್ಕಾಗಲ್ಲ. ಈ ತರ ನಾವು ತಿನ್ಬೇಕಾದ್ರೆ ಅನ್ನನ ತಿನ್ಬೇಕು, ರಾಗಿ ಮುದ್ದೆನೆ ತಿನ್ಬೇಕು. ಹಾಗಾಗಿ ನಮ್ಮ ಯುವಕರನ್ನ, ನಮ್ಮ ಏನು ಮುಂದಿನ ಪೀಳಿಗೆ ಇದೆ, ಈ ಎಜುಕೇಶನ್ ನಲ್ಲೇ ಒಂದು ಚಾಪ್ಟರ್ ಆಗಿ, ಒಂದು ಸಬ್ಜೆಕ್ಟ್ ಆಗೇ ಮಾಡ್ಬೇಕು. ಈ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಇದೆಯಲ್ಲ, ಆ ತರ ಒಂದು ಅಗ್ರಿಕಲ್ಚರ್ ಅಲ್ಲೇ ಒಂದು ಸಬ್ಜೆಕ್ಟ್ ಮಾಡಿ ಮಕ್ಕಳಿಗೆ ಹೇಳ್ತಾ ಬರ್ಬೇಕು. ಯಾಕಂದ್ರೆ ಆಹಾರ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಸಿಟಿ ಮಕ್ಕಳು ಬರ್ತಾರೆ, ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾರೆ. ಇದೇನು ಅಂತಂದ್ರೆ ಭತ್ತ ಅಂತಂದ್ರೆ ಭತ್ತ ಅಂದ್ರೆ ಏನು ಅಂತ ಕೇಳ್ತಾರೆ. ಆಮೇಲೆ ಅಕ್ಕಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಮಾಲಲ್ಲಿ ಸಿಗುತ್ತೆ ಅಕ್ಕಿ ಅಂತ ಹೇಳ್ತಾರೆ. ಈ ರೀತಿ ಇರುವಾಗ ಮಕ್ಕಳಿಗೆ ನಮ್ಮಲ್ಲಿ ಎಜುಕೇಶನ್ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಹಾಗಾಗಿ ಅದು ಒಂದು ಸಬ್ಜೆಕ್ಟ್ ಆಗಿ ತಂದ್ರೆ ನಮ್ಮ ಏನು ರಾಜ್ಯಗಳಿದಾವೆ, ಎಜುಕೇಶನ್ ಮಿನಿಸ್ಟ್ರಿ ಇರ್ಬೋದು, ಅವರೆಲ್ಲ ಒಂದು ಸ್ವಲ್ಪ ಈ ಪ್ರಮೋಷನ್ ಮಾಡಿದ್ರೆ ಅಗ್ರಿಕಲ್ಚರ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ. ನೀವು ಕೇರಳದಲ್ಲಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಅವ್ರಿಗೆ ಒಂದು 20 ಗುಂಟೆ 1 ಎಕರೆ ಜಾಗ ಕೊಟ್ಬಿಡ್ತಾರೆ. ಅವ್ರು ಅಲ್ಲೇ ಬೆಳೀತಾರೆ, ಅಲ್ಲೇ ಅವ್ರು ಬೆಳೆದದನ್ನ ಅಲ್ಲೇ ಮಾರಾಟ ಮಾಡ್ತಾರೆ ಸಂತೆನಲ್ಲಿ. ಕೊನೆ ದಿವಸ ಅಲ್ಲಿ ತರಕಾರಿ ವಾರಕ್ಕೊಂದ್ಸತಿ ಸಂತೆ ತರ ಮಾಡಿ ಅವ್ರ ಪೇರೆಂಟ್ಸ್ ಗಳು ಬಂದ್ ತಗೊಳ್ತಾರೆ, ಟೀಚರ್ ಗಳು ತಗೊಂಡ್ ಹೋಗ್ತಾರೆ. ಅವ್ರಿಗೆ ವ್ಯವಸಾಯನೂ ಗೊತ್ತಿರ್ತದೆ. ಯಾಕಂದ್ರೆ ಅದು ಒಂದು ಲೈಫ್ ಸ್ಕಿಲ್ ಅದು. ಆಮೇಲೆ ಮುಂದಿನ ಫ್ಯೂಚರ್ ಅಲ್ಲಿ ಅವನು ಎಲ್ಲ ಸೋತ್ ಬಿಡ್ತಾ ಅಂತ ಅಂದ್ರೆ ಈ ಕ್ಯಾನ್ ಬಿಕಮ್ ಎ ಫಾರ್ಮರ್. ಹಾಗಾಗಿ ಅದನ್ನ ನಾವು ಒಂದು ಪಾಠವನ್ನಾಗಿ ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಬೆಂಗಳೂರಲ್ಲಿ ಮೋರಿ ಗುಡಿಸ್ತಾ ಇರ್ಲಿ ಹೆಣ್ ಕೊಡ್ತಾರೆ. ಇಲ್ಲಿ ಜಮೀನ್ ಒಂದ್ 20 ಎಕರೆ ಜಮೀನ್ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡಿದ್ರೆ ಹೆಣ್ ಕೊಡಲ್ಲ ಅವನಿಗೆ. ಅಲ್ಲಿ ಹೋಗಿ ಬೆಂಗಳೂರಲ್ಲಿ 2,000 ರೂಪಾಯಿ ದುಡಿತಾರೆ. ಇಲ್ಲಿ ಆರಾಮಾಗಿ 500 ರೂಪಾಯಿ ಕೂಲಿ ಸಿಗುತ್ತೆ. 15,000 ರೂಪಾಯಿ 20,000 ರೂಪಾಯಿ ದುಡ್ಕೋಬಹುದು ಆರಾಮಾಗಿ. ಇಲ್ಲೇ ಅಲ್ಲಿ 2,000 ರೂಪಾಯಿಗೆ ತಿಂಗಳಿಗೆ 5,000 ರೂಪಾಯಿ 10,000 ರೂಪಾಯಿ ಹೋಗಿ ದುಡಿತಾರೆ ಅಲ್ಲಿ. ಆಮೇಲೆ ರೈತರ ಮಕ್ಕಳಿಗೆ ಅಲ್ಲಿ ಬೆಂಗಳೂರಲ್ಲಿ ಮೋರಿ ಗುಡಿಸ್ತಾ ಇರ್ಲಿ ಹೆಣ್ ಕೊಡ್ತಾರೆ. ಇಲ್ಲಿ ಜಮೀನ್ ಒಂದ್ 20 ಎಕರೆ ಜಮೀನ್ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡಿದ್ರೆ ಹೆಣ್ ಕೊಡಲ್ಲ ಅವನಿಗೆ. ಈ ತರದ ವ್ಯವಸ್ಥೆ ಆಗಿರೋದ್ರಿಂದ ಯಾರು ವ್ಯವಸಾಯಕ್ಕೆ ಬರಕ್ ಇಷ್ಟಪಡ್ತಾ ಇಲ್ಲ ಯುವಕರು. ಅದನ್ನ ನಮ್ಮ ಸರ್ಕಾರ ಪರಿಗಣನೆ ಮಾಡಿ ಯುವಕರನ್ನ ರೈತರನ್ನ ಆಗಿ ಪರಿವರ್ತನೆ ಮಾಡ್ಬೇಕು. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ತಿನ್ನಕ್ಕಾಗಲ್ಲ, ಈ AI ನಲ್ಲಿ ಅಡುಗೆ ಮಾಡಕ್ಕಾಗಲ್ಲ. ಈ ತರ ನಾವು ತಿನ್ಬೇಕಾದ್ರೆ ಅನ್ನನ ತಿನ್ಬೇಕು, ರಾಗಿ ಮುದ್ದೆನೆ ತಿನ್ಬೇಕು. ಹಾಗಾಗಿ ನಮ್ಮ ಯುವಕರನ್ನ, ನಮ್ಮ ಏನು ಮುಂದಿನ ಪೀಳಿಗೆ ಇದೆ, ಈ ಎಜುಕೇಶನ್ ನಲ್ಲೇ ಒಂದು ಚಾಪ್ಟರ್ ಆಗಿ, ಒಂದು ಸಬ್ಜೆಕ್ಟ್ ಆಗೇ ಮಾಡ್ಬೇಕು. ಈ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಇದೆಯಲ್ಲ, ಆ ತರ ಒಂದು ಅಗ್ರಿಕಲ್ಚರ್ ಅಲ್ಲೇ ಒಂದು ಸಬ್ಜೆಕ್ಟ್ ಮಾಡಿ ಮಕ್ಕಳಿಗೆ ಹೇಳ್ತಾ ಬರ್ಬೇಕು. ಯಾಕಂದ್ರೆ ಆಹಾರ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಸಿಟಿ ಮಕ್ಕಳು ಬರ್ತಾರೆ, ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾರೆ. ಇದೇನು ಅಂತಂದ್ರೆ ಭತ್ತ ಅಂದ್ರೆ ಏನು ಅಂತ ಕೇಳ್ತಾರೆ. ಆಮೇಲೆ ಅಕ್ಕಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಮಾಲಲ್ಲಿ ಸಿಗುತ್ತೆ ಅಕ್ಕಿ ಅಂತ ಹೇಳ್ತಾರೆ. ಈ ರೀತಿ ಇರುವಾಗ ಮಕ್ಕಳಿಗೆ ನಮ್ಮಲ್ಲಿ ಎಜುಕೇಶನ್ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಹಾಗಾಗಿ ಅದು ಒಂದು ಸಬ್ಜೆಕ್ಟ್ ಆಗಿ ತಂದ್ರೆ ನಮ್ಮ ಏನು ರಾಜ್ಯಗಳಿದಾವೆ, ಎಜುಕೇಶನ್ ಮಿನಿಸ್ಟ್ರಿ ಇರ್ಬೋದು, ಅವರೆಲ್ಲ ಒಂದು ಸ್ವಲ್ಪ ಈ ಪ್ರಮೋಷನ್ ಮಾಡಿದ್ರೆ ಅಗ್ರಿಕಲ್ಚರ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ. ನೀವು ಕೇರಳದಲ್ಲಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಅವ್ರಿಗೆ ಒಂದು 20 ಗುಂಟೆ 1 ಎಕರೆ ಜಾಗ ಕೊಟ್ಬಿಡ್ತಾರೆ. ಅವ್ರು ಅಲ್ಲೇ ಬೆಳೀತಾರೆ, ಅಲ್ಲೇ ಅವ್ರು ಬೆಳೆದದನ್ನ ಅಲ್ಲೇ ಮಾರಾಟ ಮಾಡ್ತಾರೆ ಸಂತೆನಲ್ಲಿ. ಕೊನೆ ದಿವಸ ಅಲ್ಲಿ ತರಕಾರಿ ವಾರಕ್ಕೊಂದ್ಸತಿ ಸಂತೆ ತರ ಮಾಡಿ ಅವ್ರ ಪೇರೆಂಟ್ಸ್ ಗಳು ಬಂದ್ ತಗೊಳ್ತಾರೆ, ಟೀಚರ್ ಗಳು ತಗೊಂಡ್ ಹೋಗ್ತಾರೆ. ಅವ್ರಿಗೆ ವ್ಯವಸಾಯನೂ ಗೊತ್ತಿರ್ತದೆ. ಯಾಕಂದ್ರೆ ಅದು ಒಂದು ಲೈಫ್ ಸ್ಕಿಲ್ ಅದು. ಆಮೇಲೆ ಮುಂದಿನ ಫ್ಯೂಚರ್ ಅಲ್ಲಿ ಅವನು ಎಲ್ಲ ಸೋತ್ ಬಿಡ್ತಾ ಅಂತ ಅಂದ್ರೆ ಈ ಕ್ಯಾನ್ ಬಿಕಮ್ ಎ ಫಾರ್ಮರ್. ಹಾಗಾಗಿ ಅದನ್ನ ನಾವು ಒಂದು ಪಾಠವನ್ನಾಗಿ ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್.